ಎಲ್ಲರಿಗೂ ಎಸ್ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ KCET ನೋಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರಿಷತ್ 2024 KCET ಎಕ್ಸಾಮನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಯಾವಾಗ ಎಕ್ಸಾಮ್ ನಡೆಸ್ತಾರೆ ಅಂದರೆ ಇದೇ ವರ್ಷ 24ನೇ ನವೆಂಬರ್. ಈಗ ಯಾರ್ಯಾರಿಗೆ KCET ಲಾಸ್ಟ್ ಕ್ಲಿಯರ್ ಆಗಿಲ್ವೋ ಇದೊಂದು ಒಳ್ಳೆಯ ಅವಕಾಶ. ಅವರು ಈ ಸತಿ KCETನ್ನು ಕ್ಲಿಯರ್ ಮಾಡ್ಕೊಳ್ಬಹುದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯೋಜಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಸೊ ನೀವು ಹೇಗೆ ಅಪ್ಲೈ ಮಾಡಬೇಕು? ಥ್ರೂ ಆನ್ಲೈನ್. ಮತ್ತು ನೀವು ನೆನ್ಪಿಟ್ಕೊಳ್ಳಿದ್ದು ತಾತ್ಕಾಲಿಕ ವೇಳಾಪಟ್ಟಿ ಆಗಿರುತ್ತೆ. ಎಕ್ಸಾಮ್ 24th ನವೆಂಬರ್ ಅಂತ ಕೊಟ್ಟಿದ್ದಾರೆ, ಬಟ್ ಅದು ಪೋಸ್ಟ್ಪೋನ್ ಆದರೂ ಆಗ್ಬೋದು, ಪ್ರೀಪೋನ್ ಆದರೂ ಆಗಬಹುದು. ಸೊ ನೀವು ನಿಮ್ಮ ಪ್ರಿಪ್ರೇಷನ್ಸ್ನ ನಡೆಸ್ತಾ ಇದ್ದರೆ ಇಟ್ ವುಡ್ ಬಿ ಅ ಬೆಟರ್. ಸೊ ಯಾವತ್ತು ನಮಗೆ ನೋಟಿಫಿಕೇಷನ್ ಬಂದಿರೋದು ಅಂದರೆ ಇವತ್ತು 13th. ನೀವು ಯಾವಾಗಿಂದ ಎಕ್ಸಾಮಿಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಬಹುದು ಅಂತ ಅಂದರೆ 22nd 7 2024. ಸೊ ನೀವು 22ನೇ ತಾರೀಕಿಂದ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ಬೋದು. ಈ ತಿಂಗಳು 22ನೇ ತಾರೀಕು ಅಂದರೆ ಮುಂದಿನ ಸೋಮವಾರದಿಂದ ನೀವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ? 22/8/2024 ಕೊಟ್ಟಿದ್ದಾರೆ. ಸೊ ಅಂದರೆ ನೆಕ್ಸ್ಟ್ ತಿಂಗಳು 22ನೇ ತಾರೀಕುವರೆಗೂ ನಿಮಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಒಂದು ತಿಂಗಳು ಟೈಮ್ ಇರುತ್ತೆ. ನೋಡಿಕೊಂಡು ಕ್ಲೀನಾಗಿ ಪ್ರೊಸೀಜರ್ ಫಾಲೋ ಮಾಡ್ತಾ ನೀವು ಅಪ್ಲೈ ಮಾಡ್ತಾ ಹೋಗಬಹುದು. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದರೆ 26ನೇ ತಾರೀಕು. ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 22nd. ಅದೇ ನೀವು ಅಪ್ಲಿಕೇಶನ್ಗೆ ಫೀಸ್ ಪೇ ಮಾಡೋಕ್ಕೆ ನಿಮಗೆ ಲಾಸ್ಟ್ ಡೇಟ್ ಯಾವಾಗಿದೆ? 26/8ಗೆ ಲಾಸ್ಟ್ ಡೇಟ್ ಇರುವಂಥದ್ದು. ಸೊ ಪರೀಕ್ಷಾ ದಿನಾಂಕ ಯಾವಾಗ? ಈಗ ಆಲ್ರೆಡಿ ಹೇಳಿ ಹಾಗೆ 24th ನವೆಂಬರ್ ಪರೀಕ್ಷಾ ದಿನಾಂಕ ಆಗಿರುತ್ತೆ. ಸೊ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ನೀವು ಯಾವ ರೀತಿ ಯಾವ ಒಂದು ಫಾರ್ಮಲ್ಲಿ ನೀವು ಅರ್ಜಿ ಕೊಡಬಹುದು ಅಂತಂದರೆ ಆನ್ಲೈನ್. ಸೊ ಯಾವ ವೆಬ್ಸೈಟಿಗೆ ಹೋಗಬೇಕು? KA.KR.NIC.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ನೋಡ್ಕೋಬಹುದು. ಮತ್ತು ಇದು ಕಂಪ್ಲೀಟ್ PDF ಕೂಡ ನಾನು, ಮತ್ತು ಯಾವ್ಯಾವ ರೀತಿಯಾಗಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ, ಯಾವ್ಯಾವ ರೀತಿಯಾಗಿ ಎಲ್ಲ ಮಾರ್ಕ್ಸ್ ಡಿವೈಡ್ ಆಗುತ್ತೆ, ಅದು ಕಂಪ್ಲೀಟ್ PDF ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಸೊ ನೀವು ಅಲ್ಲಿ ಹೋಗಿ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ನೀವು ಫೀಸ್ ನೋಡೋದಾದರೆ ಸಾಮಾನ್ಯ ವರ್ಗ, ಪ್ರವರ್ಗ ಎ ಈ ಎಲ್ಲ ಒಂದು ಕ್ಯಾಟಗರೀಸ್ಗಳಿಗೆ 1000 ರೂಪೀಸ್ ಇದೆ. SC ST PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ಇದೆ. ಸೊ ಯಾವ ರೀತಿಯಾಗಿ ನೀವು ಶುಲ್ಕ ಪಾವತಿಸುವ ವಿಧಾನ ಯಾವ ರೀತಿಯಾಗಿದೆ ಅಂದರೆ ಆ್ಯಸ್ ಯೂಶ್ವಲ್ ಆನ್ಲೈನಲ್ಲೇ ನೀವು ಪೇ ಮಾಡಬೇಕಾಗುತ್ತೆ. ಬೇರೆ ಯಾವುದೇ ರೀತಿಯಾಗಿರುವಂಥ ಲೈಕ್ ಮನಿ ಆರ್ಡರ್, ಡಿಮ್ಯಾಂಡ್ ಡ್ರಾಫ್ಟ್, IPO, ಚಲನ್ ಯಾವುದೇ ರೀತಿಯಾಗಿರುವಂಥದ್ದನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಪರೀಕ್ಷೆ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ನಾವು ಪತ್ರಿಕೆ 1 100 ಮಾರ್ಕ್ಸಿಗೆ ಇರುತ್ತೆ. 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಸೊ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಪರೀಕ್ಷೆ ಅಂದರೆ ಪತ್ರಿಕೆ 2ರಲ್ಲಿ 200 ಅಂಕಗಳಿಗೆ ಬರೀತೀರಾ. 100 ಪ್ರಶ್ನೆಗಳು ಕಡ್ಡಾಯವಾಗಿ ಇರುತ್ತೆ. ಇದರಲ್ಲಿ ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿಗಳು, ಸಂಶೋಧನೆ, ರಿಸರ್ಚ್ ಆಪ್ಟಿಟ್ಯೂಡ್ ಅವೆಲ್ಲ ಬರುತ್ತೆ, ಇನ್ನೂ ಡಿಫ್ರೆಂಟ್ ಕೈಂಡ್ಸ್. ಸೊ ಅದ್ರ ಬಗ್ಗೆ ಎಲ್ಲ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಾವು KCETಗೆ ರಿಲೇಟೆಡ್ ಆಗಿರುವಂತಹ ಪೇಪರ್ 1 ಎಷ್ಟೋ ಕಾನ್ಸೆಪ್ಟ್ಸ್ಗಳನ್ನು ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಅದನ್ನು ಕೂಡ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ರಿಸರ್ಚ್ ಆಪ್ಟಿಟ್ಯೂಡ್ ಆಗಿರಬಹುದು ಅಥವಾ ಎನ್ವಿರಾನ್ಮೆಂಟಲ್ ಡೆವಲಪ್ಮೆಂಟ್ ಕ್ವೆಶನ್ ಪೇಪರ್ಸ್ಗಳನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ನೀವು ಅದನ್ನು ನೋಡ್ತಾ ಹೋಗ್ಬೋದು. ಸೊ ಯಾರ್ಯಾರು ಈ ವರ್ಷ KCET ಬರೀಬೇಕು ಅಂತ ಇದ್ದಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬೇಕು ಅಂದರೆ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಇನ್ ಫಾರ್ SS ಅಕಾಡೆಮಿ. ಥ್ಯಾಂಕ್ ಯು.